ಹುಡುಗಿ ಕಡೆ ಹೋಗಿ ಹುಡುಗನ ಕಡೆಯಾರ ಏನಾರ ಹೇಳೋದು, ಹುಡುಗಿ ಕಡೆಯಾರ ಬಂದು ಹುಡುಗನ ಕಡೆ ಏನಾರ ಹೇಳೋದು, ಹಿಂಗೆ ಚಾಡ ಚೂಚಿ ಮುಂದೆ ಆಗುವಂಥ ಕಾರ್ಯ ಸಹಿತ ಆಗದಂಗೆ ಮಾಡಿ ಇಟ್ಬಿಡ್ತಾರ. ಅದ್ರ ಸಲುವಾಗಿ ಸ್ವಲ್ಪ ದೊಡ್ಡ ಹೆಂಗಾದ್ರು ಮುಂದಿನ ವಾರದಾಗ ನಮ್ಮೂರ ಬಸವಣ್ಣನ ಜಾತ್ರೆ ಐತಿ, ಸಾಮೂಹಿಕ ಮದುವೆನೂ ಐತಿ. ಪಾಪ ಬಸವಣ್ಣನ ಆಶೀರ್ವಾದನೂ ಪಡ್ದಂಗತಿ. ಅದ ಜಾತ್ರೆಯಾಗ ಸಾಮೂಹಿಕ ಮದ್ವೆಯಾಗ ಮಾಡಿ ಮುಗಿಸ್ಬಿಡೋದಲ್ಲ, ಅಷ್ಟು ಮಾಡಿಬಿಡೋದು ತೋರಿಲ್ಲ ದೇವ್ರ ಕಾರ್ಯದಾಗ. ಹೆಂಗಣ್ಣ ಅವ್ರು ಹೇಳಿದ್ದಕ್ಕೆ ಎಲ್ಲ ರೆಡಿ ಐತೆ ನಿಂದು? ಎಲ್ಲರೂ ಹಿರಿಯರು ತೀರ್ಮಾನ ಮಾಡಿದ್ರೆ ನಂದು ಆಯ್ತು ತೋರಿಪ್ಪ. ಹಂಗಾರೆ ಬಸವಣ್ಣನ ಆಶೀರ್ವಾದ ಆಕತಿ. ಬಸವಣ್ಣನ ಜಾತ್ರೆಯಾಗ ಮಾಡಿ ಮುಗಿಸ್ಬಿಡ. ರಚು ನಿಂದ ನೋಡತ್ತಿದೆ ಬಾ ತಪ್ಪು ಕೂತಕ್ಕ ಕೂತ್ಕೋ. ರಚು ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಹೌದಾ? ಏನು? ನಾವಿಬ್ಬರು ಫ್ರೀ ಆಗಿಲ್ಲ ಅಂತೇಳಿ ನಮ್ಮ ತಂದೆ ತಾಯಿ ನಮ್ಮಿಬ್ಬರು ನಿಲ್ಬಿಟ್ಟು ಹಳೆ ಮನೆ ಉಳ್ಕೊಂಡ್ರ. ಇಲ್ಲಿ ನನಗೆ ಅತ್ತಿ ಮಾವನ ಕಾಟಿಲ್ಲ, ನಾದ್ನ್ಯಾರು ಕಾಟಿಲ್ಲ, ಮತ್ತೊಬ್ಬರು ಊಟದ ಜಾಸ್ತಿ ಮಾಡ್ಬೇಕಂತಿಲ್ಲ, ಜಾಸ್ತಿ ಹೊರತು ಇರೋಂಗೇ ಇಲ್ಲ. ಈ ಮನೆ ಒಳಗೆ ಏನಪ್ಪ ಅಂದ್ರೆ ನೀ ಮಾರಾಣ ಇದ್ದಂಗೆ ಇರ್ಬೇಕು. ಬೇಕಾದ ಮಾಡ್ಕೋ, ತಿನ್ನು, ಉಣ್ಣು, ಒಟ್ಟು ನೀ ಖುಷಿಯಾಗಿರ್ಬೇಕು. ಅದಕ್ಕೋಸ್ಕರನ ನಮ್ಮ ಅಣ್ಣಗೆ ಹೇಳಿ ಕಾಡಿ ಬೇಡಿ ನಿಮ್ಮನ್ನು ಮದುವೆ ಆಗಿದ್ದು ನಾನು. ಅಂದಂಗೆ ನೀವು ಕರ್ಕೊಂಬಂದಿದ್ರಲ್ಲ, ಆ ಹುಡುಗನ ಏನಾರ ಮದುವೆ ಆಗಿದ್ರು ನಾ ಇಷ್ಟು ಖುಷಿಯಿಂದ ಇರ್ತಿದ್ದಿಲ್ಲ. ನನ್ನ ಸೆಲೆಕ್ಷನ್ ಪರ್ಫೆಕ್ಟ್ ಐತಂತನ ನಾ ಇಷ್ಟು ಖುಷಿಯಿಂದ ಅದೇನೆ. ನಿಮ್ಮನ್ನು ಪಡ್ಯಾಕೆ ನಾ ಭಾಳ ಪುಣ್ಯ ಮಾಡಿದ್ದೆ ರೀ. ನಿಜ ಹೇಳ್ತೀನಿ, ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ. ನನ್ನ ಗೆಳತಿಯರಿಗೆ ನನ್ನ ಗಂಡ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತೆಲ್ಲ ಹೇಳ್ತಿದ್ದೆ. ಆದರೆ ನೀವು ಅದಕ್ಕಿಂತ ಹೆಚ್ಚಿನ ಗಂಡನ ನಂಗೆ ಸಿಕ್ಕಿರಿ. ಓಯ್ ಏನು ಹಾಲು ಇಲ್ಲೇ ಕುಡ್ಸೋಕೆ? ಇನ್ನೇನು ಅಲ್ಲಿ ರೂಮ್ ಹೋಗಿ ಕುಡ್ಸೋಕೆ? ಬರ್ರಿ. ಮಕ್ಕೊಂಡಾರೆ ನಿಮ್ದು ಮಾವಾರ ರೀ ಮಾವಾರ ಎದ್ದೇಳ್ರಿ, ಬಿಸಿನೀರು ಕಾಶಿನಿ ಮಕ್ಕ ಚಾ ಕುಡಿ ಹೇಳ್ರಿ. ಇಷ್ಟು ದೊಡ್ಡ ಬಿಸಿನೀರು ಕಶ್ಯ ಅಷ್ಟಲ್ರಿ, ನನ್ನ ಜಾಕಾಗಿ ಪೂಜೆನ ಆತು. ನೀವು ಹೊಲಕ್ಕೆ ಹೋಗಿರಿ ಅಂತ ನಾಷ್ಟಾನು ರೆಡಿ ಮಾಡಿಟ್ಟೇನಿ. ಬೆಳತ ನಿದ್ದೆ ಮಾಡಿನಿಲ್ಲ ಹಂಗೇನಿಲ್ರಿ, 5 ಗಂಟೆಗೆ ಎದ್ದೆಲ್ಲ ಮಾಡ್ದೆ. ತಗೋರಿ ಈ ನೀರು ತಗೋರಿ, ಹೊರಗೆ ಪೇಸ್ಟ್ ಐತಿ. ಮಕ್ಕ ತಗೊಂಡು ಬಂದು ಚಾ ಕುಡೀರಿ, ನಾವು ನೆಬಸ್ತೇವೆ. ಅವ್ರಿಗೂ ಚಾ ತಗೊಂಡು ಹೋಗ್ತೀನಿ. ಶಿವ ಶಿವ, ನಾನು ಹೆಂತಿಲ್ದಾಗಿದ್ದ ಒಂದು ದಿವಸ ಬಿಸಿನೀರು ನಾನು ನೋಡಿದ್ದಿಲ್ಲ. ನಾನು ಈಗಾರ ದೇವ್ರ ಪುಣ್ಯಲಿದ್ದ ಶುಚಿಲಿದ್ದ ಬಿಸಿನೀರು ತಗೊಳಂಗತ್ ಮಾರಿನ. ಪರಮಾತ್ಮ ಹಿಂಗೆ ಇಟ್ಟಿರ್ಲಿಪ್ಪ ನಮ್ಮನ್ನ. ಮಕ್ಕೊಂಡಾರ ರೀ, ಸೂರ್ಯ ನೆತ್ತಿ ಮ್ಯಾಗ ಬಂದ, ಇನ್ನು ಮಕ್ಕೊಂಡಿರಲ್ಲ ಇನ್ನೊಂದು 2 ತಾಸು ಮುಕ್ಕೋತ ರೀ. ಹೇಳ್ರಿ, ದೇಶಕ್ಕ ಅನ್ನ ಕೊಡೋ ರೈತ ನೀವು. 6 ಗಂಟೆಗೆ ಎದ್ದು ಹೊಲಕ್ಕೆ ಹೋಗ್ಬೇಕು, ನಿಮ್ಗೆ ಗೊತ್ತೇನ? ಹೌದಾ ಬಂಗಾರ? ಹಂಗಾದ್ರೆ ಬಾಯಿಲಿ ಹೇಳ್ತೀನಿ ರೀ. ನಂದು ಜಳಕ ಆಗೈತಿ, ಬಿಡ್ರಿ. ಏನಾತ್ ಬಿಡು, ಮತ್ತೊಮ್ಮೆ ಮಾಡಂತ. ನೀವು ಇಷ್ಟು ತುಂಟದಿರಿ ಅಂತ ನಂಗೆ ಗೊತ್ತೈತಿ, ಬಿಡ್ರಿ. ಏನಾತ್ ಬಿಡು ಬಂಗಾರ. ದೀಪಾ ದೀಪಾ ಬಿಡ್ರಿ, ಅಲ್ಲಿ ಮಾವ ಕರೀತಾರ, ಬಿಡ್ರಿ. ಯಾಕರಂಗಿಲ್ವಾ ಅಮ್ಮ? ನಾ ಈಗ ಎಬ್ಬಿಸ್ ಬಂದೇನಿ, ಎದ್ದೇಳ್ರಿ, ನೀವು ಹೊಲಕ್ಕೆ ಹೋಗ್ರಿ, ಬಿಡ್ರಿ. ಅಲ್ಲಿ ಬಿದ್ದುಕೋಣ ನಾವು ಸುಮ್ಮ ನಿಜ ಎದ್ದಾರವ್ರ, ಬಿಡ್ರಿ. ದೀಪಾ ದೀಪಾ ಓರಿ ಮಾವಾರ ಬಂದಾರಿ. ನೋಡ್ರಿ, ನಾ ಹೇಳಿಲ್ಲ, ಮಾವಾರ ಎದ್ದಾರ. ಲಘು ಎದ್ದು ಬರ್ರಿ, ಬಿಸಿನೀರು ಕಾಯಿಸಿರ್ತೀನಿ, ಲಘು ಬರ್ರಿ. ಇಲ್ಲಿ ಚಾ ಇಟ್ಟೇನಿ. ಅಪ್ಪ ಒಬ್ಬವ ಸಣ್ಣ ಬಿಟ್ಕೊಳ್ಳೋ ಮಗನಲ್ಲ. ಹಾ ರೀ ಮಾವ, ಕರೆದ್ರ? ಎದ್ದು ದನವ ಇಲ್ಲೋ ಆ ಮಗ? ವಿಶ್ ಬಂದೇನ್ರಿ. ದನದ ಮನಿ ಬಾಗಲ್ದಾಗ ಮಕ್ಕೊಂಡ್ರೆ 8 ಗಂಟೆ ಆದರೂ ಹೇಳ್ತಿದ್ದಿಲ್ಲ ಅವ. ಬಗನ್ ಹೇಳಿಲ್ಲ ಅಂದ್ರೆ ಒಂದು ಚರ್ನೀರು ಓದ್ ಗೊಜ್ಜವಂಗ ಮಗ್ಗ. ಹಿಂಗೆ ನೀವು ಬಿಟ್ಟು ಅಂದ್ರೆ ಹೊತ್ತು ಮುಟ್ತಾನ ಅಲ್ಲೇ ಮಕ್ಕೊಂಡ್ಬಿಡ್ತಾನೆ ನಾವ.
ಇಲ್ರಿ ಮಾವರ ಎಬಿಶ್ ಬಂದೇನಿ ಎದ್ದಾರಿ ಈಗ. ಆತ್ ತೋರ್ವ ನಾನು ಒಟ್ಟು ಕಂಬಾರ್ ಸಾಲಿ ಮಟ್ಟ ಹೋಗಿ ಬರ್ತೇನೆ. ಅವ್ನ ಎಬಿಸಿ ಹೊಲಕ್ಕೆ ಕಳಿಸಿ ಬಿಡ ಅವನ್ನ. ಹಾ ಹ್ಞೂ ರೀ ಇಲ್ಲಿದ್ದಾರ ಒಟ್ಟು ಬುದ್ಧಿ ಕಲ್ಲೆ ಅವ. ಹ್ಞೂ ರೀ. ದೀಪ ಹಾಂ ಅಪ್ಪ ಎಲ್ಲಿ ಹೋಗ? ಅಪ್ಪಾರ ಕಂಬಾರ ಸಾಲಿಗೆ ಹೋಗ್ಯಾರ. ನಿಮ್ಗೂ ಜಾಕ ಮಾಡಿ ಹೊಲಕ್ಕೆ ಹೋಗಕ್ಕೆ ಹೇಳ್ಯಾರ. ಬಿಸಿನೀರು ಕಾಶಿನಿ ಜಾಕ ಮಾಡಿ ಹೊಲಕ್ಕೆ ಹೋಗ್ರಿ. ನಾನು ಹೊಲಕ್ಕೆ ಹೋಗೋಣ ನಾನು ಹಾಂ ನೀರು ಕಾಶಿನ ಹಾಂ ನೀರು ಕಾಶಿ ಅಲ್ಲಿ ಹಾಕಿ ಬಂದೇನಿ. ಬಾ ಜಾಕ ಮಾಡಿ. ಇಲ್ರಿ ನಾನು ಬರೀ ಎಣ್ಣೆ ಹಚ್ಚಿ ಜಾಕ ಮಾಡಿಸ್ತೇನೆ. ಬ್ಯಾಡ ಬಾ ತಿನ್ನ. ಅಲ್ಲ ಬರೀ ಇದಾತ್ ನಿಮ್ದು. ಹೋಗ್ರಿ ಜಾಕ ಮಾಡಿ ಹೊಲಕ್ಕೆ ಹೋಗ್ರಿ. ಸರಿ. ರಚು ಏ ರಚು ಹಾಂ ರೀ ಏನು ಮಾಡತ್ತಿ ಬಾ. ಬಂದೆ. ಕಾಫಿ ಕಾಫಿ ತಗೋರಿ. ನೋಡಿರುತ್ತೆ ಆಮೇಲೆ. ನೀನು ಸ್ವಲ್ಪ ಕುಡಿ, ನೀವು ಕುಡಿ. ಸ್ವಲ್ಪ ಕುಡಿ. ಕಾಫಿ ಆಮೇಲೆ ಕುಡಿಸಿರಂತೆ ಜಾಬಿಗೆ ಹೋಗ್ರಿ ಮೊದಲು. ನಾನು ಇನ್ನೊಂದು 2-3 ವರ್ಷ ಜಾಬ್ ಬರುತ್ತೆ ಮತ್ತೆ ನಿಜ ಹೋಗು ಮತ್ತೆ. ಆಲ್ರೆಡಿ ಎಷ್ಟು ದಿನ ಸುಟಿ ತಗೊಂಡಿರಿ ನೀವು ಜಾಬಿಗೆ? ಮತ್ತೆ ಸುಟಿ ಹಾಕ್ತೇನೆ ಅಂತಿಲ್ಲ. ಈಗ ನಾ ಜಾಬ್ ಹೋಗ್ಬೇಕಾ? ಸ್ವಲ್ಪ ಕುಡಿ, ಸ್ವಲ್ಪ ಚಾ ಕುಡಿ. ನಿಮ್ಮ ಸಲುವಾಗಿ ಅಂತ ಮಾಡೀನಿ, ನೀವು ಕುಡಿ. ಅಲ್ರಿ ಅಣ್ಣ ನಿನ್ನೆಯಿಂದ ಕಾಲ ಮಾಡಿಲ್ಲ ನಂಗೆ. ಮೋಸ್ಟ್ಲಿ ಕರೆನ್ಸಿ ಖಾಲಿ ಆಗಿರ್ಬೇಕು. ಒಂದು 50 ರೂಪಾಯಿ ರೀಚಾರ್ಜ್ ಮಾಡಿಸ್ರಿ ಅವ್ರ ಫೋನ್ಗೆ. ದೊಡ್ಡ ಕಂಜೂಸ್ ಮಂದಿ ಇದ್ದಾರೆ. ಮಾವಂಗೆ ಅಷ್ಟು ಮಾಡಂಗಿಲ್ಲ. ಅವ್ರು ಹೆಣ್ಣ ಕೊಟ್ಟಾರಂತ. ಒಟ್ಟು ಹೆಣ್ಣು ಕೊಟ್ರೆ ಹಳ್ಯಾನ್ ಸುಲಿದಾನೆ. ಹಳ್ಯಾನ್ ಎಲ್ಲಿ ಸುರಿದ್ರ ಅವ್ರು? ಏನು ದಿನ ಕೇಳ್ತಾರನ? ತಿಂಗಳಿಗೆ ಒಂದ್ಸರಿ ಕೇಳ್ತಾರ. ಯಾವಾಗ ರೂಮ್ ಕೇಳಿದ್ರೆ ಅದ ಹಣೆ ಬರ ಡೈಲಿ ಮತ್ತು ಅದನ್ನ ಇದು ಮಾಡ್ತಾರೆ ಅವ್ರು. ಅದ ದಿನ ಕರೆನ್ಸಿ ಖಾಲಿ ಆಗಂಗಿಲ್ಲ ತೋರಿ. ಅಲ್ಲಿ ಮಾವಾರ ಅದಾರ್ರಿ. ಅವೇನು ಮಾಡ್ತಾನೆ ಹೊಳಗೆ ಕುಂತಾನು. ನೀವು ಅವ್ರ ಹೊಲಕ್ಕೆ ಹೋದಾಗ ಬಿಡ್ತೀರಿ, ಅವ್ರಿದ್ದಾಗ ನಿಮ್ಮ ಆಟ ಎಲ್ಲ ತೋರಿಸ್ತೀವಿ. ಅದಕ್ಕೆ ನಾನು ಇವತ್ತು ಹೊಲಕ್ಕೆ ಹೋಗ್ಬಾರ್ದು ಅಂತ ತೀರ್ಮಾನ ಮಾಡಿ ಹೋಗಂದ್ರೆ ಏನು ಮಾಡ್ತೀನಿ? ಹೋಗಂದ್ರೆ ಮತ್ತೆ ಹಂಗೆ ಹೇಳಿ ಇವತ್ತು ಆಟನ ಬಂದ ನಮ್ಗೆ. ನಾ ಏನು ಹೇಳಂಗಿಲ್ರಿ, ನಿಮಗೆ ಬಿಟ್ಟಿದ್ದೆ. ರೀ ಸಿಮ್ಮಂದ್ರಲ್ಲ ತಗೋರಿ. ನಾನು ಊಟ ಡಬ್ಬಕ್ಕೆ ತಗೊಂಬರ್ತೇನೆ ನಿಮ್ಗೆ. ಸರಿ. ಹಲೋ. ಹೌದು, ಇಲ್ಲ ನಾನು ಬರತ್ತೀನಿ ಆಫೀಸ್ ಕಡೆ. ಇಲ್ಲ ಮದುವೆ ಗದ್ದಲಾಗ ಸಿಂಹ ತಗೊಂಡಿದ್ದಲ್ಲ, ಹಾಗಾಗಿ ಈಗ ಸ್ಟಾರ್ಟ್ ಮಾಡಿದೆ. ಬರತ್ತೆ ಅನಿಸ್ದೆ. ಇನ್ನೊಂದು 10 ನಿಮಿಷ ಬರ್ತೀನಿ ನೋಡ್ರಿ. ರೆಡಿ ಅದಲ್ಲಿ. ರೀ ಊಟ ಡಬ್ಬಿ ಬೇಡ, ನಾನು ಅಲ್ಲೇ ಹೊರಗಡೆ ಊಟ ಮಾಡ್ಕೊತೀನಿ, ನೀವು ಊಟ ಮಾಡು. ಇಲ್ಲ ತಗೋರಿ. ಬೇಡ ಬೇಡ ಬೇಡ, ಸ್ವಲ್ಪ ಎಲ್ಲ ಫ್ರೆಂಡ್ಸ್ ಎಲ್ಲ ಕಾಯ್ತಾರೆ, ನೀವು ಊಟ ಮಾಡು. ಊಟ ಡಬ್ಬಿ ಬಿಟ್ಟು ಹೋದ್ರಲ್ಲಿ ಇವರು. ಅಲ್ಲೇ ಊಟ ಮಾಡ್ತೇನೆ ಅಂತಂದ್ರು. ಏನು ಮಾಡದ್ದು? ಹೊಲಕ್ಕೆ ಹೋಗಿ ಹೊಲಕ್ಕೆ ಇವತ್ತು ಹೊಲಕ್ಕೆ ಅಲ್ಲಿ ಹೋಗ ನಾನು ಬೇಜಾರಾಗೈತಿ. ಅಲ್ಲೋ ಹತ್ತಿವಲ್ಲ ಕಸ ಬಂದು ಫುಲ್ ಇಷ್ಟು ಎತ್ತರ ಇರ್ತೈತೆ ಅದು. ಒಬ್ಬ ಆಳಿಗಳೇನಿ ಹಂಗಟ್ಟು ಎಡಿ ಹೊಡ್ಕೊಂಡ್ ಬಂದು ಮುಗಿಸ್ಕೊಂಡ್ ಬರೋ ನಡಿ ಅಂತ. ನಾವು ಅಲ್ಲಿ ಹೋಗಪ್ಪ ಇವತ್ತು ನನಗೆ ಬೇಜಾರಾಗೈತಿ. ಯಾಕಂದ್ರೆ ನಿನ್ನೆ ಮಳೆ ಭಾಳ ಆಗೈತಿ. ಈಗ ಎಡಕ್ಕುಂಟು ಹೊಡಕ್ಕೆ ಹೋದ್ರೆ ಗಿಜ್ಜಂಗಿಲ್ಲ ಅನ್ನೋದ. ನೀ ಹೋಗಿ ಗೊಬ್ಬರ ಹಾಕಿ ಬಾ ಬೇಕಾದ್ರೆ ನಾಳೆ ಹೊಡಿನಂತ. ಹೌದಾ, ಮನೆಗೆ ಇರ್ತಿ ಹಂಗಾರೆ? ಹಂಗಾರೆ ಇಷ್ಟು ನೋಡು ಅಂತೇಳಿ ನಾನು ಹೆಂಗಾದ್ರು ಸಂತಿಗೆ ಹುಬ್ಬಳ್ಳಿಗೆ ಹೋಗ್ಬೇಕಾಗಿತ್ತು. ನಾನು ಗೊಬ್ಬರ ಹಾಕಿ ಬರ್ತೇನೆ, ನೀನು ಹುಬ್ಬಳ್ಳಿಗೆ ಹೋಗಿ ಸಂತಿ ಮಾಡ್ಕೊಂಬ. ದೀಪ ಅವಾಗ ಮನ್ಯಾಗ ಏನೇನು ಸಂತಿಲ್ಲ ಅವ್ನು ಅಷ್ಟು ಒಂದಿಷ್ಟು ಮಾಡಿ ಕೊಡ್ದಂಗ. ಅಲ್ಲೇ ಟುಜೂರು ಕಿಲ್ ಚಾವಿ ಇಟ್ಟನಿ, ಅದ್ರ ರೊಕ್ಕದವ. ಅದ ನೀನ ತೆಗೆದುಕೊಡು, ಅವ್ನ ಕೈ ಚಾವಿ ಕೊಡ್ಬೇಡ, ಅವ್ನು ಗೊತ್ತನೇವಲ್ಲವ. ಹೌದಾ? ಆತ ಏನು ಸಂತಿ ಮರಿಬಾರ್ದ. ಮತ್ತೆ ಈಗ ಹೇಳ್ತಾನೆ ನೋಡ. ಏನು ಮರೆಯಂಗಿಲ್ಲ, ಹೋಗಪ್ಪ ನೀ ಮೊದಲು ಹೊಲಕ್ಕೆ ಹೋಗ. ಬರ್ದಂತ ಹೋಗಂಗ ನಾ ಸಂತಿ ಹೋಗ್ತೀರಾ? ಏನು ಮಾಡ್ಬೇಕು ಮೇಡಮ್? ಸಂತಿಗೆ ಹೋಗ್ರಿ, ನಾನು ಸಾಮಾನು ಬರೀತೀನಿ. ಸಂತಿ ಭಾಳ ಖಾಲಿ ಆಗೈತಿ. ಭಾಳ ತರಬೇಕು ಈ ವಾರದ್ದು. ನೀನು ಬರೀದು ಬೇಡ ತೊಂಬಲ್ಲಿ. ನೀನ ಇಂಗ್ಲೀಷ್ನಾಗ ಏನೋ ಕಚಲ್ ಪಚಲ್ ಏನಾರ ಬರ್ಕೊಂಡು ಕುಂದಿರ್ತೀನಿ, ನಾ ಬರ್ತೀನಿ. ನೀ ಏನು ಬೇಕು ಹೇಳು. ನೀವು ಬರೀತೀರಿ? ಆಯ್ತು ಬರೀ. 4 kg ಸಕ್ರೆ. 4 kg ಸಕ್ಕರೆ. ಮತ್ತೆ 4 kg ಬೆಲ್ಲ. 4 kg ಬೆಲ್ಲ.
4 kg ಒಳ್ಳೆ ಎಣ್ಣೆ ಚಲೋ ತೊಗೊಂಬರ್ರೆ. 4 kg ಒಳ್ಳೆ ಎಣ್ಣೆ. 2 kg ಅವಲಕ್ಕಿ. ಪೇಪರ್ ಅವಲಕ್ಕಿ ತರಬೇಡ್ರಿ, ದಪ್ಪನು ತೊಗೊಂಬರ್ರಿ. ಹೌದಾ? ಹ್ಞೂ ಮತ್ತೆ ಸೊಪ್ಪು ಖಾರ ಮತ್ತೆ ಡಜನ್ ತೊಗೊಂಬರ್ರಿ. 1 ಡಜನ್? ಹಾಂ ಹೌದು, ತಿಂಗಳು ಸಂತೀರಿ ಮತ್ತೆ ಮಾಡೋಣ ಬಿಡು, ತರ್ಸೋ ಸಂಚದ ಇರ್ತಾವ. ಶಾವ್ಗಿ. ಶಾವಿಗೆ? ಈಗ ಅದಕ್ಕೆ ಮೊನ್ನೆ ಶಾವಿಗೆ ಕಾರ್ಯಕ್ರಮ ಮುಗಿದೈತಿ. ಬರೀ ಇದ್ರಾಗ ಇರ್ತಿರಲ್ರಿ ನೀವು, ತಗೊಂಬರ್ರಿ, ನಿಮಗೆ ಗೊತ್ತಾಗಲ್ಲ. ಪಾಯಸ ಮಾಡೋಣ. ಹೇಳು ಮತ್ತೆ. ಶಾಂಪೂ ಭಾಳ ತರಿಸ್ಬೇಡ. ಇಲ್ಲಿ ತಗೋರಿ. ಅರಿಶಿನ ಖಾಲಿ ಆಗೈತಿ, ಅರಿಶಿನ ಬರೀರಿ. ಮತ್ತು ಒಂದು ಕೊತ್ತಂಬರಿ ಸೀಳು ತೊಗೊಂಬರ್ರಿ. ಅದ್ವಾ ಎಲ್ಲ ಹೆಂಗೆ ಬರ್ದಿರಿ? ನಿನ್ಗೆ ಗೊತ್ತಾಗ ಸುಮ್ಕುರ. ತೋರಿಸ್ರಿ. ಅಕ್ಸರ್ ನೋಡಿದ ನಿನ್ನ ಕಣ್ಣ ಚಕ್ರ ಬಂದಿದ್ದ. ನಾನು ನೋಡಬೇಕಾ? ತೋರಿಸ್ರಿ ನೀವು. ಯಾಕೆ ಇವೇನ್ರಿ 4 ಚುಕ್ಕಿ ಬರ್ದು 4 ಅಂತ ಬರ್ದಿರಲ್ಲ? ನೀನು ಏನು ಹೇಳಿದ್ದಿ? ಸಕ್ಕರೆ ಹೇಳಿದ್ದಿಲ್ಲ. ಅದಕ್ಕೆ ಸಕ್ಕರೆ ಹಂಗೆ ದುಂಡು ಸಣ್ಣಗೆ ಮಾಡೀನಿ. ಹಂಗಾರೆ ಇವು ಗುಡ್ಡೇನು? ಬೆಲ್ಲದ ಪೇಂಟ್ ಅವ. ಮತ್ತೆ ಹಿಂಗೆ ಹೇಳೋದು ಮಾಡಿರಲ್ಲ, ಅವೇನು ಶಾವ್ಗೆನ? ಅದು ಜುಳು ಒಳ್ಳೆಣ್ಣೆ ಅದು. ನಿಮ್ಮನ್ನು ಭಾಳ ತಿದ್ಬೇಕು ನಾನು.